ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ನನ್ನ ವಿಡಿಯೋ. ಇವತ್ತು ನಮ್ಮ ಅಮ್ಮ ಮನೇಲಿ ವ್ಲಾಗ್ ಮಾಡ್ತಿದ್ದೀನಿ ಆಫ್ಟರ್ ವೆರಿ ಲಾಂಗ್ ಟೈಮ್. ಆ್ಯಂಡ್ ಏನು ವ್ಲಾಗು ಅಂತ ದಯವಿಟ್ಟು ಕೇಳಿಬಿಡಿ. ನಾನು ಯಾಕೆ ಮಾಡಿದೆ, ಯಾಕೆ ಶುರು ಮಾಡಿದೆ ಒಂದೂ ಗೊತ್ತಾಗಿಲ್ಲ. ಅದು ವ್ಲಾಗ್ ಏನೇನೋ ಆಗೋಯ್ತು. ಕಾಗೆ ಬಂದು ಫುಲ್ ಕಿರುಚ್ತಾನೆ ಇತ್ತು ಅಂತ ಹೇಳಿ ಕಡಲೆ ಮತ್ತು ನೀರನ್ನ ಇಟ್ಟಿದ್ದೀನಿ. ಕಾಗೆ ಬಂದು ಕಿರುಚಿದ್ರೆ ನಮ್ಮ ಅಕ್ಕ ಬಂದ್ಲು ಅಂತ ಕನ್ಸಿಡರ್ ಮಾಡ್ತೀವಿ. ಬರೀ ಕಡಲೆ ಅಂತ ಅಲ್ಲ, ಏನು ಇರುತ್ತೋ ಆ ಟೈಮಿಗೆ ತಿನ್ನೋದು ಅದನ್ನು ಇಡ್ತೀವಿ. ಸೊ ದ್ಯಾಟ್ ನಮಗೆ ಒಂದು ಖುಷಿ ಆಗುತ್ತೆ. ಬ್ರೇಕ್ಫಾಸ್ಟಿಗೆ ನಾನು ಕ್ಯಾರೆಟು, ಸೌತೆಕಾಯಿ ಆಮೇಲೆ ಬ್ಲೂಬೆರಿ ತಿಂತಾಯಿದ್ದೀನಿ. ನಮ್ಮಮ್ಮ ಇವಾಗ ಬಂದರು. ನಾನು ಅವ್ರಿಗೆ ತರಕಾರಿ ಎಲ್ಲ ಕಟ್ ಮಾಡಿ ಕೊಟ್ಟೆ. ರಾಗಿ ಸೂಪ್ ಮಾಡಿಕೊಡ್ತಾರೆ ನಮ್ಮಮ್ಮ. ನಿನ್ನೆ ಒಂದು ವಿಡಿಯೋ ನೋಡಿದ್ವಿ ರಾಗಿ ಸೂಪ್ದು, ಅದಕ್ಕೆ ಇವತ್ತು ಟ್ರೈ ಮಾಡೋಣ ಅಂತ. ಗೊತ್ತಿಲ್ಲ ರಾಗಿ ಸೂಪ್ ಹೇಗೆ ಬರುತ್ತೆ ಅಂತ, ನಮ್ಮಮ್ಮ ಮಾಡೋದ್ರ ಮೇಲೆ ಡಿಪೆಂಡು. ಎಲ್ಲಾನು ಕಟ್ ಮಾಡಿ ಕೊಟ್ಟಿದ್ದೀನಿ. ಮಾಡಿಕೊಡ್ತಾರಲ್ಲ ಅವಾಗ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳ್ತೀನಿ. ಚೆನ್ನಾಗಿದ್ರೆ ನಮ್ಮ ಅಮ್ಮನ ಚಾನಲ್ಗೆ ಹೋಗಿ ಚೆಕ್ ಮಾಡಿ, ಇಲ್ಲಾಂದರೆ ಚೆಕ್ ಮಾಡಬೇಡಿ. ಏನು ಟ್ವಿಸ್ಟು ಅಂದರೆ ನಮ್ಮಮ್ಮ ನನ್ನ ಫೋನಲ್ಲಿ ವಿಡಿಯೋ ಮಾಡ್ತಾ ಇವತ್ತು. ನಾನು ಫೋನ್ ಕೊಡೋಣ ಅಂತಿದ್ದೀನಿ. ಅವ್ರದ್ದು ಡಿಸ್ಪ್ಲೇ ಹೋಗ್ಬಿಟ್ಟಿದೆ, ಅದಕ್ಕೆ. ಇವಾಗ ಆಮ್ಲ ಜ್ಯೂಸ್ ಕುಡಿತೀನಿ ಫಸ್ಟು, ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಸೂಪ್ ಕುಡಿತೀನಿ. ಆದರೆ ಇದು ಯಾವುದೋ ಡಯಟ್ಗೂ ಅಂತೆಲ್ಲ ನಾನು ಮಾಡ್ತಾ ಇಲ್ಲ. ನಾನು ಡಯಟೇ ಮಾಡಿಲ್ಲ ಜೀವನದಲ್ಲಿ, ಅದು ಬೇರೆ ಪ್ರಶ್ನೆ. ಏನೋ ತಿನ್ಬೇಕಲ್ವ, ಖಾಲಿ ಹೊಟ್ಟೆ ಇರುತ್ತೆ ಅಂದ್ಬಿಟ್ಟು ತಿಂತಾರದು ಅಷ್ಟೇ, ಇನ್ನೇನಿಲ್ಲ. ರೈಸ್ ಕರೆಂಟ್ ಹೋಗಿದೆ, ಬೆಳಕಿಲ್ಲ. ನಮ್ಮ ಆಮ್ಲ ಜ್ಯೂಸ್ ಮಾಡಿಕೊಟ್ರು. ಆಮ್ಲ ಜ್ಯೂಸ್ ನನಗೆ ಹೆಂಗೆ ಸೆಟ್ ಆಗಿದೆ ಅಂತಂದರೆ, ಸೆಟ್ ಆಗಿಲ್ಲ, ವಾರದಲ್ಲಿ ಒಂದ್ಸತಿ ಮಾತ್ರ ಕುಡಿತೀನಿ ನಾನು. ದಿನ ಕುಡಿದ್ರೆ ನನಗೆ ತಗೊಳಕ್ಕಾಗಲ್ಲ ಕೋಲ್ಡು. ಅದನ್ನು ಕುಡ್ದಿದ್ದ ದಿನ ನಂಗೆ ಫುಲ್ ಲೂಸ್ ಮೋಷನ್ ಆಗುತ್ತೆ. ಒಂದು 3 to 4 ಟೈಮ್ಸ್ ಲೂಸ್ ಮೋಷನ್ ಆಗುತ್ತೆ. ಐ ಫೀಲ್ ಹೊಟ್ಟೆ ಕ್ಲಿಯರ್ ಆಗುತ್ತೆ ಅಂತ ಅನ್ಸುತ್ತೆ, ಅದಕ್ಕೆ ಆ ಥರ ಆಗೋದು. ಒಳ್ಳೇದು ಅಂತ ನಾನು ಅಂದ್ಕೊಂಡಿದ್ದೀನಿ, ಬಟ್ ಗೊತ್ತಿಲ್ಲ. ಅದಕ್ಕೆ ನಾನು ವಾರದಲ್ಲಿ ಒಂದ್ಸರ್ತಿ ಮಾತ್ರನೇ ಆಮ್ಲ ಜ್ಯೂಸ್ನ ಕುಡಿಯೋದು, ಇಲ್ಲ 15 ದಿವಸಕ್ಕೆ ಒಂದ್ಸರ್ತಿ. ಇಲ್ಲಿದ್ರೆ ನಮ್ಮ ಅಮ್ಮ ಮಾಡ್ಕೊಟ್ಬಿಡ್ತಾರೆ, ಅಲ್ಲಿ ಇದ್ರೆ ಮಾಡೋಕ್ಕಾಗಲ್ಲ ಅಂತ ನಾನು ಮಾಡ್ಕೊಡೋಲ್ಲ ಅಷ್ಟೇ. ಇಲ್ಲಿದ್ರೆ ನಮ್ಮ ಅಮ್ಮ ಮಾಡ್ಕೊಡ್ತಾರೆ. ಸೊ ಹೇರ್ ಫಾಲ್ ಕಂಟ್ರೋಲ್ಗೆ, ಹೇರ್ ಗ್ರೋತಿಗೆಲ್ಲನೂ ತುಂಬಾ ಒಳ್ಳೇದು, ಕುಡೀರಿ. ನಮ್ಮ ಮುಂಚೆ ನನಗೆ ಪೆಪ್ಪರ್ ಎಲ್ಲ ಹಾಕ್ಕೊಡೋರು, ಇವಾಗ ಹಾಕ. ಮೊನ್ನೆ ತನ ವೈಫೈ ಹಾಕ್ಸ್ಲಿಲ್ಲ, ತಿರ್ಗೇನು ವೈಫೈ ಹಾಕಕ್ಕೆ ಹೋಗಿದ್ದೆ. ಒಂಥರ ಹುಳಿ ಕಸರೆ ಕುಡಿಯೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ನಮ್ಮ ಗಟ್ ಹೆಲ್ತಿಗೆ, ಕೂದಲಿಗೆ, ಸ್ಕಿನ್ನಿಗೆಲ್ಲ ತುಂಬಾ ಒಳ್ಳೆಯದು. ನನಗೆ ಸೈನಸ್ ಇರೋ ಕಾರಣ ನಾನು ವಾರದಲ್ಲಿ ಒಂದ್ಸರ್ತಿ ಇಲ್ಲ ವಾರದಲ್ಲಿ 2 ಸರ್ತಿ, ತುಂಬ ರೇರು 2 ಸರ್ತಿ ಕುಡಿಯೋದು. ಇಲ್ಲಾಂದರೆ ಮೆಂತ್ಯ ಜ್ಯೂಸು ಆ ಥರ ಕುಡಿತೀನಿ. ನಿಮಗೆ ಕೋಲ್ಡ್ ಆಗಿಬರುತ್ತೆ ಅಂತಂದರೆ ವಾರದಲ್ಲಿ ಅಟ್ಲೀಸ್ಟ್ 2 ಟೈಮ್ಸ್ ಕುಡೀರಿ. ಸೊ ದಟ್ ನಿಮಗೆ ಕೂದಲು ತುಂಬಾ ಒಳ್ಳೆಯದು, ಗಟ್ ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ಟ್ರೈ ಮಾಡಿ. ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕೊಂಡು ಕುಡೀರಿ, ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ಓಕೆನಾ? ಸೂಪ್ ಅಂತೂ ಸಖತ್ತಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದೆ. ಆ್ಯಂಡ್ ಈವನ್ ನಮ್ಮಮ್ಮನೂ ಫಸ್ಟ್ ಟೈಮ್ ಮಾಡಿದ್ದನ್ನು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಈ ಜ್ವರ ಎಲ್ಲ ಬಂದಾಗ ಬಾಯಿ ಕೆಟ್ಟೋಗಿರುತ್ತೆ ಗೊತ್ತಾ, ಅಂಥ ಟೈಮಲ್ಲಿ ಇದನ್ನು ಟ್ರೈ ಮಾಡಬೇಕು. ನೀವು ನಂಬ್ತಿರೋ ಬಿಡ್ತಿರೋ 2 ಬೌಲ್ ಕುಡ್ದಿದ್ದೀನಿ ನಾನು. ನಿಮಗೆ ಆದರೂ ರೆಸಿಪಿ ಬೇಕು ಅಂತಿದ್ರೆ ನಮ್ಮ ಅಮ್ಮನ ಪೇಜಿಗೆ ಹೋಗಿ ಚೆಕ್ ಮಾಡ್ಬೋದು. ಕೆಳಗೆ ಅವ್ರದ್ದು ID ಮೆನ್ಷನ್ ಮಾಡಿರ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅವ್ರ ಚಾನಲ್ಗೆ. ನೆಕ್ಸ್ಟು ನಮ್ಮ ಕುಳ್ಳಿಗೆ ನೆಟ್ಗೆ ತೆಗಿತಾ ಇದ್ದೆ. ಚೊಳ್ಳೆ ಬಿಟ್ಟರೆ ತೆಗಿಬಿಟ್ಟೆ, ಫಸ್ಟೇ ತೆಗಿಬಿಟ್ಟೆ ಕಣವ. ಓಕೆ, ಫಸ್ಟೇ ತೆಗಿಬಿಟ್ಟೆ, ಮುಖ ತೋರಿಸು. ಈಗ ಕರೆಕ್ಟಾಗಿ ಇಟ್ಕೋ. ಆ್ಯಂಡ್ ಅಲ್ಲಿಂದ ಸೀದಾ ನಮ್ಮ ಮನೆಗೆ ಬಂದೆ. ಬಿಕಾಸ್ ನಂಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಬಟ್ಟೆ ವಾಶಿಗೆ ಕೊಟ್ಟಿದ್ದೆ ನಮ್ಮ ಅಮ್ಮಂಗೆ. ಇಷ್ಟು ದಿವಸ ಕೊಡ್ತಾ ಇರಲಿಲ್ಲ, ಬಟ್ ತುಂಬ ಜಾಸ್ತಿ ಆಗಿಬಿಟ್ಟಿತ್ತು ಅಂತ ಕೊಟ್ಟೆ. ಯಾಕಂದರೆ ಬೆಡ್ಶೀಟ್ ಎಲ್ಲ ಇತ್ತು, ಬೆಡ್ಶೀಟ್ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ತಾರೆ ಅಂತ ಹೇಳಿ. ಮನೆಗೆ ಬಂದರೆ ಮನೆ ಎಲ್ಲ ಚಲ್ಲ ಪಿಲ್ಲಿ ಆಗಿಬಿಟ್ಟಿತ್ತು. ಸಖತ್ ಕೋಪ ಬಂತು ನನಗೆ ನೋಡಿದ ತಕ್ಷಣ. ಬಟ್ ಏನು ಮಾಡಲಿ, ವಿಧಿ ಇಲ್ಲ, ನಾನೇ ಕ್ಲೀನ್ ಮಾಡಬೇಕು. ಅಷ್ಟರಲ್ಲಿ ನಮ್ಮ ಅಪ್ಪನೂ ಬಂದಿದ್ರು. ಫುಲ್ ಜಗಳ ಮಾಡ್ತಾ ಇದ್ದೆ, ನಿಂಗೆ ಗೊತ್ತಾಗಲ್ವಾ ಏನು ಹಾಗೆ ಹಿಂಗೆ ಅಂತ ಅಂದ್ಬಿಟ್ಟು. ಕೇಳಿಸ್ಕೊಳ್ಳಿ ಒಂದ್ಸತಿ. ಆ್ಯಂಡ್ ಯಾರೂ ಅಫೆಂಡ್ ಆಗೋ ಅವಶ್ಯಕತೆ ಇಲ್ಲ. ನಾನು ನಮ್ಮ ಅಪ್ಪನ ಹತ್ರ ಹೀಗೆ ಮಾತಾಡೋದು. ಆ್ಯಂಡ್ ಚಿಕ್ಕ ವಯಸ್ಸಿಂದನೂ ಹಾಗೆ ಅಭ್ಯಾಸ ಆಗಿರೋದು. ಇವನ್ ನಮ್ಮ ಅಮ್ಮ ಹತ್ರನೂ ಅಷ್ಟೇ, ನಮ್ಮ ಅಪ್ಪ ಹತ್ರನೂ ಅಷ್ಟೇ. ಜಸ್ಟ್ ಲೈಕ್ ಫ್ರೆಂಡ್ಸ್ ಅಂತ. ಓಕೆನಾ? ನನಗೆ ಚಿಕ್ಕ ಹೊಟ್ಟೆ ಹಸ್ವಾಗ್ತಿದೆ, ಅದಕ್ಕೆ ಆರ್ಡ್ರ್ ಮಾಡ್ಕೊಂಡೆ. ಅಂದರೆ ವೀಟ್ದು ಟ್ಯಾಕೋ ಮಾಡಿಕೊಂಡೆ. ಸೊ ವೀಟ್ ಒಳ್ಳೇದಲ್ವಾ ಅಂತ ಅಂದ್ಬಿಟ್ಟು. ಅದಾದಮೇಲೆ ಅನ್ನೋದು ಸಿನಮನ್ ರೋಲ್ ನನಗೆ ತುಂಬ ಇಷ್ಟ.
ಶರ್ಟ್ 2 ಮಾಡ್ಕೊಂಡ್ಬಿಟ್ಟಿದ್ದೀನಿ. ಒಂದು ಕಾಂಬೋಲ್ ಬಂದಿದೆ. ಆ್ಯಂಡ್ ಬೈ ದ ವೇ ಇದು ಟ್ಯಾಕೋ ಬೆಲ್. ನಮ್ಮ ಅಕ್ಕ ಇಲ್ಲಿ 1.5 ವರ್ಷ ಕೆಲಸ ಮಾಡಿದ್ದಾಳೆ. ನಮ್ಮಪ್ಪ ಬೈತಾಯಿದ್ರು, ಏನು ಕತ್ತಲ್ಲ ತಿಂತೀಯೋ ನೀನು. ನನಗೆ ಓಪನ್ ಮಾಡೋಕ್ಕೆ ಭಯ, ಇಲ್ಲಿ ಸಿಡಿದ್ಬಿಡುತ್ತೆ ಅಂತ. ಒಂದ್ಸತಿ ಹಂಗೆ ಆಗಿತ್ತು. ಅದೇನೋ ಗೊತ್ತಿಲ್ಲ, ಹೆಲ್ದಿ ಫುಡ್ಗಿಂತ ಈ ಫುಡ್ ಕೊಡೋ ಅಂತ ಖುಷಿ ಇದೆಯಲ್ಲ. ಇವತ್ತು ಏನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ನನಗೆ ಐಡಿಯಾ ಇಲ್ಲ. ಸುಮ್ಮನೆ ಒಂದು ವ್ಲಾಗ್ ಮಾಡ್ತೀನಿ. ಮೈ ಗಾಡ್, ಎಷ್ಟೊಂದು ಕೂಪನ್ಸ್ ಕೊಟ್ಟಿದ್ದಾರೆ ನೋಡಿ ನನಗೆ. ಔಷಧ ಕೋಕೆಲ್ಲ ಇದಾಗ್ಬಿಟ್ಟಿದೆ. 4-5 ಕೂಪನ್ ಕೊಟ್ಟಿದ್ದಾರೆ. ಆ್ಯಂಡ್ ಅಯ್ಯೋ ತುಂಬ ಜಾಸ್ತಿ ಬಂದ್ಬಿಟ್ಟಿದೆಯೋ. ಓ ಶಿಟ್, ನಾನು ಚಿಕ್ಕದು ಬರುತ್ತೆ ಅಂತ ಅಂದ್ಕೊಂಡು ಮಾಡಿದ್ವಿ. ಇದ್ದೋಳೆ ಇಷ್ಟೊಂದು ಕೊಟ್ಟಿದ್ದಾರೆ. ಸ್ವಲ್ಪ ತಿಂತೀನಿ. ಇಷ್ಟ ಓ ಇದಾರೆ ಆದರೆ ತಿನ್ಬೋದು. ಒಂದು ಚಿಕ್ಕದು ಬರುತ್ತಲ್ಲ ಅಂದ್ಕೊಂಡೆ. ಎರಡು ತಿಂತೀನಿ ಬಿಕಾಸ್ ಜಾಸ್ತಿ ಬಂದಿದೆಯಲ್ಲ ಅದಕ್ಕೆ. ಗೈಸ್ ನಂಬ್ತೀರಾ, 3 ಟ್ಯಾಕೋ ತಿಂದಿದ್ದೀನಿ. ಯೂಶಲಿ ಒಂದಿನವೇ ಹೆಚ್ಚು ನಾನು ಟ್ಯಾಕೋ ಆಯ್ತಾ. ಬಟ್ ಯಾಕೆ ಅಂದರೆ ಅದರಲ್ಲಿ ಫಿಲ್ಲಿಂಗ್ಸ್ ತುಂಬ ಕಡಿಮೆ ಇದೆ. ರೆಡ್ ಬೀನ್ಸ್ ಫಿಲ್ಲಿಂಗ್ ಮಾಡಿದ್ದಾರೆ, ಅದ್ರ ಜೊತೆ ಒಂದು ಯೆಲ್ಲೋ ಕಲರ್ದೇನೋ ಸಾಸ್ ಹಾಕಿದ್ದಾರೆ ಅಷ್ಟೇ. ಆ್ಯಂಡ್ ಲೆಟಿವ್ಸ್ ಫುಲ್ ಸಣ್ಣ ಕಟ್ ಮಾಡಿ ಲೆಟಿವ್ಸ್ ಹಾಕಿದ್ದಾರೆ ಅಷ್ಟೇ. ಅದಕ್ಕೆ ಲೈಕ್ 3 ತಿನ್ನ ಅಂತ ಅನ್ನಿಸ್ತು, ಬಟ್ ತಿಂದೆ. ಒಂದು ಸ್ವಲ್ಪ ಕೆಲಸ ಬಾಕಿ ಉಳಿದಿತ್ತು. ಸೊ ಕೆಲಸನ ಮುಗಿಸ್ಬಿಟ್ಟು ಒಂಚೂರು ರೆಡಿ ಆದೆ. ಅಂದರೆ ಒಂದು ಸ್ವಲ್ಪ ಬ್ಲಷ್ ಅಪ್ಲೈ ಮಾಡಿ ಒಂಚೂರು ಟಿಂಟ್ ಅಪ್ಲೈ ಮಾಡ್ತೀನಿ. ಅದನ್ನು ಟ್ಯಾಗ್ ಮಾಡ್ತೀನಿ. ತುಂಬ ಬ್ಯೂಟಿಫುಲ್ ಆ್ಯಂಡ್ ನ್ಯಾಚುರಲಾಗಿ ಕಾಣ್ತಿತ್ತು. ಆ್ಯಂಡ್ ನೆಕ್ಸ್ಟು ಹೊರಟಿದ್ದೆ ನಾನು ಝುಡಿಯೋಗೆ. ಬಿಕಾಸ್ ನನಗೊಂದು ವೈಟ್ ಕಲರ್ ಡ್ರೆಸ್ ಬೇಕಿತ್ತು. ಅದಕ್ಕೆ ಫುಲ್ ಝುಡಿಯೋ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಒಂದಷ್ಟು ಬಟ್ಟೆಗಳನ್ನ ತೊಗೊಂಡೆ. ಈ ಸರ್ತಿ ಸ್ವಲ್ಪ ಜಾಸ್ತಿನೇ ಶಾಪಿಂಗ್ ಮಾಡಿದೆ ಅಂತ ಹೇಳ್ಬೋದು. ಇನ್ನರ್ಸ್ ಬೇಕಿತ್ತು, ಇನ್ನರ್ಸ್ನ ಕೂಡ ತೊಗೊಂಡೆ. ಬಿಕಾಸ್ ಕಂಫರ್ಟಬಲ್ ಆಗಿರುತ್ತೆ ಅಲ್ಲಿನ ಇನ್ನರ್ಸು, ಅದಕ್ಕೋಸ್ಕರನೇ. ಫುಟ್ವೇರ್ ನೋಡಿದೆ, ಬಟ್ ನನಗೆ ಯಾಕೋ ಅಷ್ಟು ಇಷ್ಟ ಆಗಿಲ್ಲ. ಅದಕ್ಕೆ ಅದನ್ನು ಸ್ಕಿಪ್ ಮಾಡಿಬಿಟ್ಟೆ. ಈ ಸತಿ ತೊಗೊಳಕ್ಕೆ ಹೋಗಿಲ್ಲ. ದಿವಸ ಆಯಿತು ಝುಡಿಯೋಗೆ ಹೋಗ್ಬಿಟ್ಟು. ಆ್ಯಂಡ್ ಜಾಸ್ತಿ ಶಾಪಿಂಗ್ ಮಾಡಿರಲಿಲ್ಲ ಈ ಸುಮಾರು ದಿವಸ. ಇವತ್ತು ನಾವೊಂದು ಫ್ರಾಕ್ ಬೇಕು ಅಂತ ಹೋಗಿದ್ದು, ಬಟ್ ನಂಗೆ ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ಒಂದಷ್ಟು ಕಲೆಕ್ಷನ್ಸ್ ಚೆನ್ನಾಗಿತ್ತು ಅಂತ ಹೇಳಿ ಇಷ್ಟೊಂದು ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಇದನ್ನು ನಿಮಗೆ ಶಾರ್ಟ್ಸಲ್ಲಿ ಅಪ್ಡೇಟ್ ಮಾಡ್ತೀನಿ ಆಯಿತಾ, ಏನೆಲ್ಲ ತೊಗೊಂಡು ಬಂದೆ ಅಂತ. ಇವಾಗ ತೋರ್ಸೋಕ್ಕಾಗಲ್ಲ ನನಗೆ, ಅದಕ್ಕೆ. ಸೊ ಇವಾಗ ಊಟ ಮಾಡಬೇಕು, ಮಲ್ಕೋಬೇಕು. ವಿನ್ನಿ ಬೇರೆ ಬರ್ತಾನೆ. ಸೊ ಊಟ ಮಾಡಿ ಮಲ್ಕೊಳ್ಳೋದು ಎಲ್ಲನೂ ಎತ್ತಿಟ್ಬಿಟ್ಟು ಇನ್ನೇನು ಊಟ ಮಾಡಬೇಕು ಅನ್ನೋ ಅಷ್ಟರಲ್ಲಿ ವಿನ್ನಿ ಬಂದ. ಸೊ ಅವ್ನಿಗೂ ಊಟ ಹಾಕ್ಕೊಟ್ಬಿಟ್ಟು ನಾನು ಊಟ ಮಾಡಿದೆ. ನಮ್ಮಮ್ಮ ಬಸ್ಸಾರು ಕೊಟ್ಟು ಕಳಿಸಿದ್ರು, ಜೊತೆಗೆ ಅವರೆಕಾಳು ಅಂತೀನಿ, ಏನಪ್ಪ ಹುಳ್ಳಿಕಾಳು ಪಲ್ಯ ಮಾಡಿದರು. ಸೊ ಇಬ್ಬರು ಊಟ ಮಾಡಿದ್ವಿ. ಅದಾದಮೇಲೆ ನನಗೆ ಪಾತ್ರೆ ತೊಳೆಯೋ ಕೆಲಸ ಇತ್ತು. ಪಾತ್ರೆ ಎಲ್ಲನೂ ವಾಶ್ ಮಾಡಿಟ್ಬಿಟ್ಟೆ. ಬಿಕಾಸ್ ಬೆಳಗ್ಗೆ ಹಿಂಸೆ ಆಗುತ್ತೆ, ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ಆ್ಯಂಡ್ ನಾವು ಫೋಟೋಶೂಟ್ ಮಾಡಿಸ್ಬೇಕಿತ್ತು ಮಾರನೇ ದಿನ. ಅದಕ್ಕೆ ಪ್ಲ್ಯಾನ್ ಮಾಡ್ತಿದ್ವಿ. ಯಾರೋ ಕೇಳಿದ್ರು ಯಾಕೆ ಫೋಟೋಶೂಟ್ ಮಾಡಿಸ್ತೀರಾ ಅಂತ. ಫೋಟೋಶೂಟ್ ಬೇಕು, ನಮ್ಮ ಪ್ರೊಫೈಲಿಗೆ ಬೇಕು ಅಂತ ಅಂದ್ಬಿಟ್ಟು ನಾವು ಮಾಡಿಸ್ತೀವಿ. ಆರ್ಟಿಸ್ಟ್ ಆಗಿ ಮಾಡಿಸ್ತೀವಿ. ಬೇರೆಯವ್ರು ಯಾವ ಕಾರಣಕ್ಕೆ ಮಾಡಿಸ್ತೀರಾ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಬೇರೆ ಬೇರೆ ಥರ ಮಾಡಿಸಿದ್ರೆ ಕೊಡಬಹುದು ನನ್ನ ಪ್ರೊಫೈಲು ಅಂತ ಹೇಳಿ ನಾನು ಫೋಟೋಶೂಟ್ನ ಮಾಡಿಸೋದು ಆಯಿತಾ. ಸೊ ಅದಕ್ಕೇ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟು ನಾನು ಬಟ್ಟೆ ಪ್ಯಾಕ್ ಮಾಡ್ಕೊಳ್ಬೇಕಿತ್ತು. ನಾನು ವೈಟ್ ಡ್ರೆಸ್ ಅಂತ ಪ್ಲ್ಯಾನ್ ಮಾಡಿದ್ದೆ. ಅದ್ರ ಜೊತೆಗೆ ಇನ್ನೊಂದು 2-3 ಇಟ್ಕೊಳ್ಳೋಣ ಬೇಕಾಗಬಹುದು ಅಂತ ಹೇಳಿಬಿಟ್ಟು ಇನ್ನೂ ಒಂದು 2-3 ಜೊತೆ ಬಟ್ಟೆಗಳನ್ನ ಇಟ್ಕೊಂಡೆ. ನೋಡೋಣ ಟೈಮ್ ಸಿಕ್ಕಿದ್ರೆ ಮತ್ತೆ ಶೂಟ್ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಮೈಸೂರಿಂದ ಆಚೆ ಹೋಗಿದ್ವಿ ಶೂಟ್ ಮಾಡೋದಕ್ಕೆ.
ಯಪ್ಪಾ ಅಂತ ಅನ್ನಿಸ್ತು. ಬಟ್ ಏನು ಮಾಡೋದು, ಮಾಡಲೇಬೇಕಲ್ಲ, ನಮಗೆ ಪ್ಲೇಸಸ್ ಬೇಕು ಆ ಥರದ್ದು. ಆ್ಯಂಡ್ ಅದಕ್ಕೋಸ್ಕರನೇ ಹುಡುಕಿ ಇಂಥ ಜಾಗದಲ್ಲೇ ಮಾಡೋಣ, ಹಿಂಗೆ ಮಾಡೋಣ ಅಂತೆಲ್ಲ ಮಾತಾಡ್ಕೊತಿರ್ವಿ. ತುಂಬ ರೀಲ್ಸ್ ಎಲ್ಲ ಶೇರ್ ಮಾಡಿ ಈ ಥರ ಮಾಡೋಣ, ಬಟ್ ಇದರಲ್ಲೇ ಡಿಫ್ರೆಂಟ್ ಮಾಡೋಣ ಅಂತೆಲ್ಲ ಅಂದ್ಕೊಳ್ತಿರ್ತೀವಿ. ಅದೇ ಥರನೇ ಪ್ಲ್ಯಾನ್ ಮಾಡಿ ನಾನು ಎಲ್ಲನೂ ಎತ್ತಿಟ್ಕೊಂಡೆ. ನಾನು ನೆಕ್ ಚೇನ್ ಏನು ಎತ್ತಿಟ್ಕೊಂಡಿದ್ದೆ, ಇಲ್ಲಿ ಪಲ್ಮೊನಾಸ್ದು ಎತ್ತಿಟ್ಕೊಂಡಿದ್ದೆ ಆಯಿತಾ. ನಾನು ಮಾತಾಡ್ತಾ ಪ್ಯಾಕ್ ಮಾಡಿದ್ದೆ. ಬಟ್ ಏನಂದರೆ ಆ ಪಲ್ಮೊನಾಸ್ ಬಾಕ್ಸೇ ಬಿಟ್ಬಿಟ್ಟಿದ್ದೀನಿ. ಅದು ಬಿಟ್ಟು ಬೇರೆ ಎಲ್ಲ ಜ್ಯುವೆಲ್ರಿ ಇಟ್ಕೊಂಡಿದ್ದೀನಿ. ಬಟ್ ಅಲ್ಲಿ ಹೋದ್ಮೇಲೆ ಚೆಕ್ ಮಾಡ್ತಾಯಿದ್ದೀನಿ, ಇಲ್ಲವೇ ಇಲ್ಲ, ಯಾವುದೋ ಒಂದು ಚೇನ್ ಇತ್ತು ಬಾಕ್ಸಲ್ಲಿ, ಅದನ್ನೇ ಯೂಸ್ ಮಾಡಿಕೊಂಡೆ. ಇನ್ನೇನು ಮಾಡೋದು, ಇವಾಗ ಬಂದುಬಿಟ್ಟಿದ್ವಿ, ವಾಪಸ್ಸಂತೂ ಬರೋಕ್ಕಾಗಲ್ಲ. ಈ ಥರ ಎಷ್ಟು ಸತಿ ಆಗಿದೆ ಗೊತ್ತಾ. ಎಷ್ಟೇ ಜಾಗ್ರತೆಯಿಂದ ಎಲ್ಲನೂ ಎತ್ತಿಟ್ಕೊಂಡಿರಿ, ಆದರೂ ಏನಾದರೂ ಒಂದು ಮಿಸ್ ಮಾಡಿರ್ತೀವಿ. ನನ್ನೊಂಥವ್ರು ಖಂಡಿತ ಮಿಸ್ ಮಾಡ್ತಾರೆ. ಸೊ ಎಲ್ಲನೂ ಎತ್ತಿಟ್ಕೊಂಡು ಪ್ಯಾಕ್ ಮಾಡಿ ಆದಮೇಲೆ ವಿನ್ನಿಗೆ ಹೋಗಿ ಮಲ್ಕೋ ಅಂತ ಹೇಳಿದೆ. ವಿನ್ನಿಗೆ ಬಂದರೆ ಅವ್ನು ನನ್ನ ರೂಮಲ್ಲೇ ಮಲ್ಕೊಂಡ್ಬಿಡ್ತಾನೆ. ಅವ್ನು ಮಲ್ಕೊಂಡ್ರು ನನಗೆ ಇನ್ನೂ ಕೆಲಸ ಬಾಕಿ ಇತ್ತು. ಸೊ ಕೆಲಸಗಳೆಲ್ಲ ಮುಗಿಸ್ಕೊಂಡು ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ಫೇಸ್ ವಾಶ್ ಮಾಡ್ಕೊಂಡು ಬಂದು ನನ್ನ ಸ್ಕಿನ್ ಸಿಕ್ಕಾಪಟ್ಟೆ ಡ್ರೈ ಆಗಿಬಿಟ್ಟಿದೆ ಆಯಿತಾ. ಅದರಲ್ಲೂ ನೋಸ್ ಹತ್ರ ಎಲ್ಲ ನನಗೆ ಸ್ಕಿನ್ ಪೀಲ್ ಆಗುತ್ತೆ. ಅಂಥ ಟೈಮಲ್ಲಿ ನಾನು ಫಿಸಿಯೋಜೆಲ್ನ ಯೂಸ್ ಮಾಡ್ತೀನಿ. ಹೆಂಗೆ ಯೂಸ್ ಮಾಡ್ತೀನಿ ಅಂದರೆ ನೀವು ಇವಾಗ ನೋಡ್ತೀರಾ, ಆ ಥರನೇ ಯೂಸ್ ಮಾಡೋದು ಯೂಶಲಿ ನಾನು. ಹಿಂಗೆ ಅಪ್ಲೈ ಮಾಡೋದ್ರಿಂದ ತುಂಬ ಡ್ರೈ ಆಗಿರುತ್ತಲ್ಲ, ಮ್ಯಾರಿನೇಟ್ ಆಗಿ ಬೆಳಗ್ಗೆ ಅಷ್ಟರಲ್ಲಿ ಫುಲ್ ಸಾಫ್ಟ್ ಆಗಿರುತ್ತೆ. ಅದಕ್ಕೆ ಈ ಥರ ಯೂಸ್ ಮಾಡ್ತೀನಿ. ನೀವು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಈ ವ್ಲಾಗಲ್ಲಿ ನಿಮಗೆ ಡಿಸಪಾಯಿಂಟ್ ಮಾಡಿರ್ಬೋದು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಆಯಿತಾ. ಓಕೆ ಬಾಯ್.